ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಪ್ರಕರಣದಲ್ಲಿ A3 ಆಗಿರುವಂತಹ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ವಿಳಾಸದಲ್ಲಿ ವಾಸ್ತವ್ಯವನ್ನ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಹೂಡೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಇಲ್ಲ ಅವರು ಸದ್ಯಕ್ಕೆ ಅಂತ. 4 ವರ್ಷದ ಹಿಂದೆಯೇ ಮನೆಯನ್ನ ತೊರೆದಿರೋ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಮೈಸೂರಿನ ಟಿಕೆ ಲೇಔಟ್ನ ನಿವಾಸ ಖಾಲಿ ಆಗಿದೆ. ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ಅಡ್ರೆಸ್ ನಲ್ಲಿ ಈಗ ಅವರಿಲ್ಲ. 3 ಮನೆಯನ್ನ ಬಾಡಿಗೆಗೆ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಕೊಟ್ಟಿರೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ. ಇಡೀ ಪ್ರಕರಣದಲ್ಲಿ A3 ಆಗ್ತಾರೆ ಅವರು. A3 ಮಲ್ಲಿಕಾರ್ಜುನ್ ಸ್ವಾಮಿ ಅವರ ಸಹೋದರಿಗೆ ಕುಂಕುಮದ ಭಾಗ್ಯದ ರೂಪದಲ್ಲಿ ಕೊಟ್ಟಂತಹ ಜಾಗನೇ ಈಗ ವಿವಾದದ ಕೇಂದ್ರ ಬಿಂದು. ಹೀಗಾಗಿ ಇವರ ತನಿಖೆಯನ್ನ ಮಾಡೋದಕ್ಕೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗತ್ತೆ. ಅವ್ರ ನಿವಾಸಕ್ಕೆ ಮೊದಲೇದಾಗಿ ನೋಟಿಸ್ ಅನ್ನು ಕೊಡ್ತಾರೆ. ಸೊ ಆ ಕೊಟ್ಟಿರುವಂತಹ ಅಡ್ರೆಸ್ ಲೋಕಾಯುಕ್ತಕ್ಕೆ ಪ್ರಾಬಬ್ಲಿ ಅವರ ಅಡ್ರೆಸ್ ಆಧಾರ್ ಅಡ್ರೆಸ್ ಇರುತ್ತೆ. ಆಧಾರ್ ಅಡ್ರೆಸ್ ನಲ್ಲಿ ಪ್ರಾಬಬ್ಲಿ ಅವ್ರ ಮನೆ ಚೇಂಜ್ ಮಾಡಿದ್ರು ಅಡ್ರೆಸ್ ಅನ್ನು ಚೇಂಜ್ ಮಾಡಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಅವರು ಮನೇಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತದಲ್ಲಿ FIR ಆಗಿದೆ. ಈ FIR ನಲ್ಲಿ A3 ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಅಂದ್ರೆ ಸಿದ್ದರಾಮಯ್ಯನವರ ಬಾಮೈದ ಅವರ ಮನೆಯ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಲೋಕಾಯುಕ್ತದಲ್ಲಿ ಈಗ FIR ಆಗಿದೆ. ಆ FIR ಅಲ್ಲಿ A3 ಆರೋಪಿಯಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಇರುವಂತದ್ದು. ಆ ಒಂದು ಈ FIR ನಲ್ಲಿ ಇದೇ ವಿಳಾಸ ಅಂದ್ರೆ ಮೈಸೂರಿನ ತೊಣಚಿಕೊಪ್ಪಲಿನಲ್ಲಿ ಇರುವಂತಹ ಏನು 1245ನೇ ಮನೆಯಲ್ಲಿ ಕೂಡ ಅವರು ವಾಸ ಇದ್ದಾರೆ ಅಂತೇಳಿ ತೋರಿಸಲಾಗಿರುತ್ತದೆ. ಆದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಈ ಮನೆಯಲ್ಲಿ ಇಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಇರುವಂತಹ 3 ಮನೆಗಳನ್ನು ಕೂಡ ಬಾಡಿಗೆಯನ್ನು ನೀಡಿದ್ದಾರೆ. ಅದರ ಹೊರತು ಅವರು 3-4 ವರ್ಷಗಳಿಂದ ಇಲ್ಲಿ ವಾಸವೇ ಇಲ್ಲ ಅಂತೇಳಿ ಕೂಡ ಈಗ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಅವರು ಪೊಲೀಸ್ನವರಿಗೆ ಮತ್ತೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ವಿಳಾಸ ಇದೇ ವಿಳಾಸ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ FIR ನಲ್ಲಿ ಇದೇ ಮನೆಯ ವಿಳಾಸವನ್ನ ಹಾಕಿರುವಂಥದ್ದು. ಅಂದ್ರೆ ಟಿಕೆ ಲೇಔಟ್ ಅಂತ ಕರೀತಾರೆ ಈ ಒಂದು ಲೇಔಟ್ ಅನ್ನ. ಆ ನಿಟ್ಟಿನಲ್ಲಿ ಟಿಕೆ ಲೇಔಟ್ ನ ಕಾಂತರಾಜು ಅರಸು ರಸ್ತೆಯಲ್ಲಿರುವಂತಹ 3ನೇ ಮೇನ್ ರೋಡ್ ನಲ್ಲಿ ಈ ಒಂದು ಮನೆ ಇರುವಂತದ್ದು. ಈ ಮನೆಯಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ವಾಸ ಇಲ್ಲ ಅಂತೇಳಿ ಕೂಡ ಸಂಪೂರ್ಣವಾಗಿ ದೃಢೀಕರಣ ಆಗಿರುವಂತದ್ದು. ಮುಂದಿನ ವಿಚಾರಣೆಗಳಿಗಾಗ್ಬೋದು, ಒಂದಷ್ಟು ಮಾಹಿತಿ ಕಲೆ ಹಾಕೊಳ್ಳಕ್ಕಾಗ್ಬೋದು, ನೋಟಿಸ್ ಕೊಡುವಂಥದ್ದು ಲೋಕಾಯುಕ್ತ ಪದವರಿಗೆ ಅನಿವಾರ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ನೀಡಿರುವಂತಹ ವಿಳಾಸದಲ್ಲೇ ಕೂಡ ಈ ಒಂದು ಮನೆಗೆ ನೋಟಿಸ್ ಅನ್ನ ಅಂಟಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಆದ್ರೆ ಆ ಒಂದು ವಿಳಾಸ ಈ ವಿಳಾಸದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸದ್ಯ ವಾಸ ಇಲ್ಲ. ಇರುವಂತಹ ಮನೆಗಳೆಲ್ಲವನ್ನು ಕೂಡ ಬಾಡಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಲೋಕಾಯುಕ್ತ ಕೇಸ್ಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿಯನ್ನ A3 ಆರೋಪಿಯನ್ನಾಗಿ ಮಾಡಿರುವಂತದ್ದು. ಸದ್ಯ ಅವರು ನೀಡಿರುವಂತಹ ವಿಳಾಸದಲ್ಲಿ ಅವರು 3-4 ವರ್ಷಗಳಿಂದ ವಾಸ ಇಲ್ಲ. ಅವ್ರು ಕೊಟ್ಟಿರುವಂತಹ ಬಾಡಿಗೆದಾರರು ಮಾತ್ರ ಇಲ್ಲಿ ವಾಸ ಇರುವಂತದ್ದು. ಈಗ ಲೋಕಾಯುಕ್ತ ಅವರಿಗೆ ಕೊಡುವಂತ ನೋಟಿಸ್ ಅನ್ನ ಯಾವ ಮನೆಗೆ ಕೊಡುತ್ತೆ, ಒಂದ್ ವೇಳೆ ಅಡ್ರೆಸ್ ಅನ್ನ ಚೇಂಜ್ ಮಾಡುತ್ತಾ ಇಲ್ಲ ಇದೇ ಮನೆಗೆ ಬಂದು ಅಂಟಿಸುವಂತ ಕೆಲಸಗಳ ಕೂಡ ಆಗತ್ತಾ, ಅವ್ರಿಗೆ ನೋಟಿಸ್ ಸರ್ವ್ ಹೇಗೆ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು. ಸಿಎಂ ಬಾಮೈದ ಆಗಿರೋದ್ರಿಂದ ಅವರ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡೋದು ದೊಡ್ಡ ಸವಾಲಿನ ಕೆಲಸ ಏನಾಗಲ್ಲ. ಮತ್ತೆ ಈ ತರದ್ದು ಬಹುತೇಕ ಸರ್ಕಾರಿ ಮಟ್ಟದಲ್ಲಿ ಕೊಟ್ಟಿರುವಂತಹ ದಾಖಲೆಗಳಿಗೂ ಹಾಗೂ ಒರಿಜಿನಲ್ ಅಡ್ರೆಸ್ಗೂ ತುಂಬಾ ಟೈಮು ಆಧಾರ್ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಚೇಂಜಸ್ ಆಗೋದನ್ನ ನಾವು ನೋಡಿದೀವಿ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಬಟ್ ನಾನು ಆಗ್ಲೇ ಹೇಳಿದಾಗೆ ಸಿಎಂ ಬಾಮೈದ ಆಗಿರೋದ್ರಿಂದ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಲೋಕಾಯುಕ್ತಕ್ಕೆ ಅಂಥದ್ದೇನು ಕಷ್ಟ ಆಗಲ್ಲ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ.